ನೋಡು, ಅಡುಗೆ ಕೆಲಸನ ನಾನೇನಿಯ ಮಾಡ್ತೀನಿ. ನೀನ್ ಬೇಕಾದ್ರೆ ಹೋಗ್ಬಿಟ್ಟು ಬಿಸ್ಲಾಗೆ ಬಟ್ಟೆ ಪಟ 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 ಒಕ್ಕೊಂಬಿಟ್ ಬಾ. ಅಡುಗೆ ಕೆಲಸವ ನಾನೇ ಮಾಡ್ತೀನಿ. ಈ ಮನೆಗೆ ಹಿರಿ ಸೊಸೆ ನಾನು. ನಾನು ಹೇಳಿದ ಕೆಲಸನೇ ನೀ ಆಗಬೇಕು. ನಾನೇನಿ ಅಡುಗೆ ಮಾಡ್ತೀನಿ. ಯಾಕೆಳ ಆರಾಮಾಗಿ ಅಳ್ಳಾಡಿಸ್ಬಿಡ್ಬೋದು ಅಂತ ಅಲ್ವಾ? ಸಾಧ್ಯನೇ ಇಲ್ಲ. ನಾನೇನಿ ಅಡುಗೆ ಕೆಲಸ ಮಾಡ್ತೀನಿ. ನೀನೇ ಬೇಕಾದ್ರೆ ಹೋಗ್ಬಿಟ್ಟು ಬಟ್ಟೆ ಒಕ್ಕೊಂಬಿಟ್ ಬಾ. ಹಂಗೇನಿಯ ಮುಸ್ರೆ ತೊಳೆಯೋ ಡ್ಯೂಟಿನೂ ನಿಂದೇನೇನಿಯ. ದೊಡ್ಡ ಸೊಸೆ ಆದ್ರೇನು ಚಿಕ್ಕ ಸೊಸೆ ಆದ್ರೇನು ಆ ಬಿಸ್ಲಾಗ ನನ್ನ ಕೈಲಿ ಹೋಗ್ಯಕ್ಕೆ ಆಯ್ಕಿಲ್ಲ ಬಟ್ಟೆಯ. ನಾನು ಅಡುಗೆ ಮಾಡೋದೇ ನನಗೆ ಎಷ್ಟೋ ವಾಸಿ. ಅತ್ತೆ ಹೆಂಗೋ ಸೊಪ್ಪಿನ ಗುಡಿಸ್ಕೊಡ್ತದೆ, ತರಕಾರಿ ಹೆಚ್ಚಿಕೊಡ್ತದೆ, ಎಲ್ಲ ಮಾಡಿಕೊಡ್ತದೆ. ಆರಾಮಾಗಿ ಗುರಣೆ ಹಾಕ್ಬಿಟ್ಟು ಪಟ 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 ಅಂತ ಮಾಡ್ಬಿಡ್ಬೋದು. ನೋಡು, ನಾನೇನಿ ಅಡುಗೆ ಕೆಲಸ ಮಾಡ್ತೀನಿ. ಎಷ್ಟು ಗೀತ ಹೇಳ್ಬೇಕು ನಿಂಗೆ? ನಮ್ಮ ಮನೆಯಾಗೆ ಹಿರಿ ಸೊಸೆ ನಾನು. ನಾನು ಹೇಳಿದ್ದೇನೆ ಆಗಬೇಕು. ನಾನೇನೇ ಮಾಡ್ತೀನಿ. ನೋಡು, ಫಸ್ಟ್ ಸುಮ್ಮನೆ ನೀ ಆ ಬಟ್ಟೆ ಎತ್ಕೊಂಡೋಗ್ಬಿಟ್ಟು ಪಟ 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 ಅಂತ ಬಟ್ಟೆ ಎಲ್ಲ ಒಕ್ಕೊಂಬಿಟ್ಟು ಬಾ ಹೋಗು. ಒಂದು ಲಾಟ್ ಬಿದ್ದವೆ ಬಟ್ಟೆ ಎಲ್ಲ ನನಗೆ. ಯವ್ವ, ಈ ಬಿಸಿಲ್ನಾಗೆ ಒತ್ಕೊಂಡೋಗ್ಬಿಟ್ಟು ತಲೆ ಮೇಲೆ ಮಾಡೋಕ್ಕಾಯ್ತದ? ಅದ್ರ ಬದಲು 2 ಹೊತ್ತು ಅಡುಗೆ ಮಾಡೋದು ಎಷ್ಟೋ ವಾಸಿ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟಕ್ಕೆ. ನೋಡು, ಕಸ ಗುಡಿಸ್ಬಿಟ್ಟು ನಾನು ಅಡುಗೆ ಮಾಡ್ಕೊತೀನಿ. ನೀನು ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಹಂಗೆ ನೀನು ದನಗಳನ್ನ ಬಿಡೋದು ಅವೆಲ್ಲ ನೀನು ನೋಡ್ಕ. ಎಲ್ಲ ಮಳ್ಳಿ ನಂತಾಗೇನೆ ಇವಳು ಉತ್ತರ ತೋರಿಸ್ತಾಳ. ತೋರಿಸ್ತೀನಿ ತೋರಿಸ್ತೀನಿ. ಅತ್ತೆ ಅತ್ತೆ ಬರಲಿ. ಇದೇನಾಯ್ತು ರಮ್ಮಿ, ಇಬ್ರು ಯಾಕೆ ಹಿಂಗೆ ವಾದ ಮಾಡ್ಕೊತಾ ಇದ್ದೀರಾ? ಅತ್ತೆ, ಅಡುಗೆ ನಾನು ಎಸ್ಸೆಲ್ಲ ಮಾಡ್ತೀನಿ ಕಣತ್ತೆ. ಅದಕ್ಕೆ ನನಗೆ ನಾನೇ ಇನ್ಮೇಲೆ ಅಡುಗೆ ಮಾಡ್ತೀನಿ. ನೀನು ಆರಾಮಾಗಿ ಹೋಗ್ಬಿಟ್ಟು ನೀನು ಬಟ್ಟೆ ಒಕ್ಕೊಂಬಿಟ್ಟು ಬಾ ಅಂದರೆ, ಇಲ್ಲ ನೀನೇ ಬಟ್ಟೆ ಒಕ್ಕೊಂಬಿಟ್ಟು ಬಾ ಹೋಗು, ನಾನೇ ಆರಾಮಾಗಿ ಅಡುಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ ಇವಕ್ಕ. ಅದಕ್ಕೆ ನನಗೆ ಹೇಳ್ತಾ ಇದ್ದೆ ನಾನೇ ಮಾಡ್ತೀನಿ ಅಡುಗೆ ಅಂತ. ಥು, ಆ ರಾಧ ಇದ್ದಾಗ ಹೆಂಗೂ ನಡೆಯೋದೆಲ್ಲನೂ. ಆ ರಾಧ ಹೋದ್ಮೇಲೆ ನನ್ನ ಸೊಸೆ ಬಿಕೋ ಅನ್ನಿಸ್ತೈತೆ. ನನ್ನ ಮಗಂಗೋಸಿ ಕರೆದ್ಬಿಟ್ಟು ಬುದ್ಧಿನಾರ ಹೇಳ್ಬೇಕು ನನ್ನ ಮಗಂಗೆ. ನೋಡ್ರಮ್ಮಿ, ಇಬ್ರು ಕಿತ್ತಾಡೋದು ಬಿಟ್ಬಿಟ್ಟು ಒಪ್ಪದ್ದಿ ಹೋಗ್ಬಿಟ್ಟು ಸುಮ್ಕೇನಿಯ ನಿನ್ನ ಬಟ್ಟೆ ಒಗ್ಗೆ ಕೆಲಸನೇನಿಯ ಮಾಡು. ಅವಳು ಆರಾಮಾಗಿ ಅಡುಗೆ ಏನಿಯ ಮಾಡಲಿ. ನಿನಗೆ ಇಷ್ಟೊಂದು ಜನಕ್ಕೆ ಮುದ್ದೆಗಿದ್ದೆ ತೊಳಸೋಕ್ಕೆ ಅದೆಲ್ಲ ಮಾಡೋಕೆ ನಿಂಗೆ ಬರೋಕ್ಕಿಲ್ಲ. ನಿಂಗೆ ಕಷ್ಟ ಆಯ್ತದೆ. ಸುಮ್ಮನೆ ಹೋಗ್ಬಿಟ್ಟು ಬಟ್ಟೆ ಒಕ್ಕೊಂಬಿಟ್ಟು ಬಾ ಹೋಗು. ಅತ್ತೆ, ನಾನು ಚೆನ್ನಾಗೇನಿಯ ಮಾಡ್ತೀನಿ ಅಡುಗೆಯ. ಸೂಪರಾಗಿ ಮಾಡ್ತೀನಿ. ಒಂದು ಕಿತ ತಿನ್ಬಿಟ್ಟು ನೋಡಿ ಅತ್ತೆ. ಯಾವ ಸೊಸೆ ನಮ್ಮ ಮನೆಗೆ 8 ಜನ ಇರೋದು. ಅಷ್ಟು ಚೆನ್ನಾಗಿ ಮುದ್ದೆ ತೊಳಸೋದು, ಅಡುಗೆ ಮಾಡೋದು. ಆ ರಾಧ ಇದ್ದಿದ್ರೆ ನನ್ನ ಸೊಸೆ ಹೆಂಗೋ ಮಾಡೋಳು ಕಣವ. ಅಡುಗೆದು ಏನೂ ಬಿಡ್ಕೊಡ್ತಿರ್ಲಿಲ್ಲ. ಈಗ ನೀವು ಏನು ಮಾಡಿರೋ ಏನೋ ನಾಕಾಣೆ. ಬದಿ ಸುಮ್ಕೆ ಹೋಗ್ಬಿಟ್ಟು ಒಂದು ಗಾಡಿ ಬಟ್ಟೆ ಇತ್ಲಾಗ ಬಿದ್ದಾವೆ, ಎತ್ಕೊಬಿಟ್ಟು ಹೋಗ್ಬಿಟ್ಟು ಸರ್ನ ಅದೇನು ಒಕ್ಕೊಂಬಿಟ್ಟು ಬಾ ಹೋಗು. ಇನ್ನೇನು ಕ್ಯಾರೆಟ್ ಹಾಕೋಗ್ಬಿಟ್ಟು ಹೆಂಗೋ ನಿಧಾನ ಕುಂತ್ಕೊಂಡು ತಣ್ಣಂತ ತೆಗೆ ಒಕ್ಕೊಂಬಿಟ್ಟು ಬಾ. ಆಯ್ತು, ಅತ್ತೆ ಇಲ್ದಂಗೆ ನಾನು ಕೇಳ್ತೀನಿ. ಬಟ್ಟೆ ಒಕ್ಕೊಂಬಿಟ್ಟು ನಾನು ಬರ್ತೀನಿ. ನೀನ ಶನಿಯ ಬಿಸಿ 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 ಅಡುಗೆ ಮಾಡಿ ಪಾತ್ರೆಯನ್ನು ತೊಳೆದ್ಬಿಡು. ನನಗೆ ಸೊಂಟ ಎಲ್ಲ ನೋವು ಬಂದ್ಬಿಟ್ಟಿರ್ತದೆ. ಶಾನೆ ಕೆಲಸ ಅಲ್ವಾ? ಬಟ್ಟೆ ಜಾಲಿಸ್ಬೇಕು. ಬೆಳಿಗ್ಗೆಯಿಂದ ಸಂಜೆ ಗಂಟ ಅದೇ ಕೆಲಸನೇ ಆಯ್ತದ ನನಗೆ. ಸಂಜೆ ಗಂಟ ಯಾರೇ ಬಟ್ಟೆ ಒಗಿತಾರೆ? ಮಧ್ಯಾಹ್ನಕ್ಕೆ ಮುಗ್ದೋಯ್ತದೆ. ಇಲ್ಲ, ನನ್ನ ಬಟ್ಟೆನ ತುಂಬ ನಿಧಾನಕ್ಕೆ ಒಗ್ಯೋದಲ್ವಾ, ಸಂಜೆ ಆಯ್ತದೆ. ಇಲ್ಲ ಮನೆ ಹಳಿ ಬೇಕಂತ ಕೆಲಸದಿಂದ ತಪ್ಪಿಸ್ಕೋಬೇಕು ಅಂತ ಬೆಳಗ್ಗೆಯಿಂದ ಸಂಜೆ ಗಂಟ ಆಯ್ತದೆ ಅಂತ ಡೌ ಮಾಡ್ತಾವಳೆ. ನೋಡ್ ಪ್ರೇಮ, ಅತ್ತೆ ನೋಡು, ಅವಳು ಚಿಕ್ಕ ಸೊಸೆ. ಹೌಸಿ ಹೆಂಗೋ ಹಿಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗು. ಅವಳು ಇನ್ನನ್ವೇ ಈಗ ಬಂದವಳೆ. ನೀನು ಆಟ ಆಡಕ್ಕೆ ಬರಬೇಡ. ಹೊಸಿ ಏನಾಯ್ತದ ಅದು ಮಾಡ್ಕೊಂಡು ನೋಡು, ಅನುಸರಿಸ್ಕೊಂಡು ಹೋಗ್ಬೇಕು. ದೊಡ್ಡ ಸೊಸೆ ಅಂತಂದ್ರೆ ಇನ್ನೇನು ಅನ್ಕೊಂಡಿದ್ಯಾ? ನಾನೇ ನನ್ನ ಚಿಂತೆನಾಗಿವ್ನಿ. ಅಲ್ಲಿ ರಾಧ ಮನೆ ಬಿಟ್ಬಿಟ್ಟು ಹೋಗೋಳೆ. ಅಲ್ಲಿಂದ ಬೀಗರು ಫೋನ್ ಹಾಕಿಲ್ಲ, ಏನು ಹಾಕಿಲ್ಲ. ಫೋನ್ ಮಾಡಿದ್ರೆ ಫೋನು ತೆಗಿತಿಲ್ಲ. ನನ್ನ ಟೆನ್ಷನ್ ನನಗೆ. ನೀವಿಬ್ರು ಬರೀ ಚಿಕ್ಕ ಚಿಕ್ಕ ವಿಷಯಕ್ಕೂ ಜಗಳ ಮಾಡ್ಕೊಂಡು ಕುಂತ್ಕೋಬೇಕು ಅಂತ ಅನ್ಕೊಬಿಟ್ಟಿದ್ದೀರಾ? ಅವಳೇನೋ ಏನೋ ಆಡ್ತಾಳೆ ಚಿಕ್ಕವಳು. ನೀನು ಹಂಗೆ ಆಡ್ತೀಗ ನೀನು? ಅಯ್ಯೋ ಇಲ್ಲತ್ತೆ. ನೋಡು, ಮರ್ವಾದಿನೋ ಕೆಲಸ ಎಲ್ಲ ಮುಗಿಸು. ಏನು ಮಾಡ್ತೀಯ ನೀನು? ರಾಧ ಇದ್ದಾಗ ಏನು ಮಾಡ್ತಾ ಇದ್ದೆ ನೀನು? ಅವಳಿದ್ದಾಗ ಎಲ್ಲ ಅರ್ಧಂಬರ್ಧ ಮಾಡ್ತಿದ್ದೆ. ಆ ಮಗನಪ್ಪ ಮನೆಯಿಂದ ಅಲ್ಲಿಂದ ಇಲ್ಲಿ ಗಂಟ, ಇಲ್ಲಿಂದ ಅಲ್ಲಿ ಗಂಟನೂ ಯೋಸ್ ಕೆಲಸ ಮಾಡೋಳು, ಯೋಸ್ ಮಾಡೋಳು. ಕುಂತ್ಕತ್ತಿರ್ಲ ಒಂದು ಗಳಿಗೆನೂ. ಇಷ್ಟೊತ್ತಾಗೈತೆ, ಇನ್ನು ಅಡುಗೆ ಪಡಿಗೆ ಏನಾರ ಮಾಡಿದೀಗ ನೀನು? ಹಂಗಲ್ಲ ಅತ್ತೆ, ಮಾಡಬೇಕು ಅಂತ ಅನ್ಕೊಂಡೆ ಅತ್ತೆ. ಆದರೆ ಇವಳು ನಾನು ಮಾಡ್ತೀನಿ ಅಂತ ವಾದ ಮಾಡ್ಕೊಳೋದ್ರಾಗ ಏನಿಯ ಟೇಮ್ ಆಗೋಯ್ತು. ಅದಕ್ಕೆ ಹೇಳಿದ್ದು, ರಾಧನ ಮುಂದೆ ನೀವಿಬ್ರು ವೇಸ್ಟು ಅಂತ ಹೇಳ್ಬಿಟ್ಟು. ಹೋಗಿ ಮರ್ವಾದಿನಾಗೆ ಅಡುಗೆ ಪಟ ಪಟ ಮಾಡಿ ಮುಗಿಸೋಗು. ನಿಮ್ಮ ಮಾಮ ಹೊಲ್ತಾಕಿಂದ ಬರೋಷ್ಟೊತ್ತಿಗೆ ನಾಷ್ಟ ರೆಡಿಯಾಗಿರಬೇಕು. ತಡ ಗಿಡ ಮಾಡಬೇಡ. ಹೋಗು, ಒಂಚೂರು ಪಲಾವ್ ಗಿಲಾವ್ ಏನಾರ ಮಾಡ್ಬಿಟ್ಟು ರೆಡಿ ಮಾಡೋಗು. ಅಯ್ಯೋ ದೇವ್ರೆ, ಇಷ್ಟೊಂದು ಜನಕ್ಕೆ ಪಲಾವ್ಗೆ ತರಕಾರಿ ಹೆಚ್ಕೊಂಡು ಮಸಾಲೆ ರುಬ್ಕೊಂಡು ಎಲ್ಲ ಮಾಡೋಷ್ಟೊತ್ತಿಗೆ ನನ್ನ ತಿಥಿ ಆಗೋಕ್ಕಿಲ್ವಾ? ಹೆಂಗೋ ಕಸ ಗುಡಿಸ್ಕೊಂಡು ಆಟ ಆಡ್ಕೊಂಡು ಸಾರಿಸ್ಕೊಂಡಿದ್ದೆ. ಇನ್ನು ಉಳಿದಿರೋದೆಲ್ಲ ರಾಧನೆಯೇ ನೋಡ್ಕೊತಾ ಇದ್ಲು. ಅವಳು ನಮ್ಮ ಇಲ್ಲಿಂದ ಮನೆಯಿಂದ ಕಳಿಸ್ಬಿಟ್ಟು ನಾನೇ ತೆಪ್ಪು ಕೆಲಸ ಮಾಡ್ಬಿಟ್ನಾ ಅಂತ. ಛೇ, ಏನಾರ ಮಾಡೋಕ್ಕೋದ್ರೆ ಎಡವಟ್ಟೆ ಮಾಡಿರ್ತೀನಿ ನಾನು. ಈಗ ಇಷ್ಟೊಂದು ಕೆಲಸ ನಾನು ಒಬ್ಳೆ ಹೆಂಗಪ್ಪ ಮಾಡಲಿ? ನನ್ನ ಮಗ ಎಲ್ಲೋದ? ಮ್ಯಾಲ್ಗಡಿಗೇನಾರ ಹೋಗವನ? ನನ್ನ ಮಗನ ಕರೆದ್ಬಿಟ್ಟು ಶಾಮಂಗೋಸಿ ಬುದ್ಧಿ ಹೇಳ್ಬೇಕು. ಹೋಗಿ ಎಂಟ್ರನ್ನ ಕರ್ಕೊಂಬಿಟ್ಟು ಬರ್ಲಾ ಬೇವರ್ಸಿ ಅಂತ ಹೇಳ್ಬಿಟ್ಟು. 4 ಜನ ನೆಂಟ್ರಿಷ್ಟು ಏನು ಅನ್ಕೊಳ್ಳಲ್ಲ ಗೊತ್ತಾದ್ರೆ. ಪಾಪ ಹುಡುಗಿ ಏನು ಮಾಡ್ತಿತ್ತು? ನಾನೇ ಬಲವಂತವಾಗಿ ಮದುವೆ ಮಾಡ್ಬಿಟ್ಟು ಅನ್ನಿಸ್ತೈತಿ ಇಬ್ರಿಗೂ. ಇದೊಂದು ಜೋಡಿ ವಿಚಾರದಾಗ ತೆಪ್ಪು ಮಾಡ್ಬಿಟ್ಟೆ ಅನ್ನಿಸ್ತದೆ. ಅವತ್ತಿಂದನೂ ಅದೇನೇನು ಅನ್ಸೋದು ನನಗಂತೂ. ನನ್ನ ಮಗ ಬದಲಾಯ್ತಾನೆ ಅಂತ ಅನ್ಕೊಂಡ್ರೆ ಬದಲಾಗ ಮಾತೇ ಇಲ್ಲ ಈ ನನ್ನ ಮಗ. ನಾನೇ ಹೋಗ್ಬಿಟ್ಟು ಬುದ್ಧಿ ಹೇಳ್ಬಿಟ್ಟು ಬರ್ತೀನಿ. ರೂಮಗೆ ಮನೆ ಕಂಡವನು ಏನೋ ಇರಬೇಕು.
ಹಾಂ, ಹೇಳು ಹೇಳು. ಹೇಳು ಹೇಳು. ಹಾಂ, ಇಲ್ಲ ಕೇಳಿಸ್ತಾ ಐತೆ ಹೇಳು. ಹೊರಗಡೆ ಬಂದೆ. ಹಿತ್ಲತ್ರ ಬಂದೆ ಹೇಳು. ನಮ್ಮ ಭಾವ ಯಾರ ಹತ್ರನೋ ಫೋನ್ ಮಾತಾಡ್ತೈತೆ. ಬಿಸಿನೆಸ್ ಇರ್ಬೇಕೇನೋ. ಇಲ್ಲ ಹೆಂಡತಿ ಹತ್ರ ಮಾತಾಡ್ತೈತಾ. ಅದನ್ನ ಮನೆ ಒಳಗಡೆನೆ ಮಾತಾಡ್ಬೋದಲ್ಲ. ಈ ಗಂಡಸ್ರು ಅದು ಯಾಕೆ ಹಿಂಗೆ ಈಚೆ ಕಡೆ ಎಲ್ಲ ಮಾತಾಡ್ತಾರೆ ಏನೋ ಆ ಕಾಣೆ. ಇರ್ಲಿ ಬಿಡು, ಬಟ್ಟೆಗಳೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ಫಸ್ಟ್ ಒಗ್ದಾಕ್ಬಿಟ್ಟು ಬರೋಣ. ಹೇ ಇಲ್ಲ ಇಲ್ಲ ಇಲ್ಲ. ಆಯ್ತು ಆಯ್ತು ಆಯಿತು. ನಿಂದಾಯ್ತಾ? ಹ್ಞೂ. ಹಿಂಗೆ ನೆನಪಾದೆ ಹಂಗೆ ಫೋನ್ ಮಾಡಿಬಿಟ್ಟೆ. ಹಾಂ, ಹೌದು ಹೌದು. ನಾವಿಬ್ಬರು ಕಾಲೇಜಲ್ಲಿ ಲವ್ ಮಾಡಬೇಕಾದ್ರೆ ಎಷ್ಟು ಚೆನ್ನಾಗಿತ್ತು ಅಲ್ವಾ? ಆ ದಿನಗಳೇನೇ ಸೂಪರಾಗಿತ್ತು. ಹಳೆ ಲವ್ವರ್ ಜೊತೆ ಮಾತಾಡ್ತಾವನ. ಹಾಂ, ಅದೇ ನೆನಪಾಗ್ತದೆ ನನಗೂನುವೆ. ಛೇ! ನಮ್ಮ ಅಮ್ಮಂಗೆ ಎಷ್ಟೋ ಹೇಳಿದೆ ನೀನು ಮದುವೆ ಮಾಡ್ಕೊತೀನಿ, ನೀನು ಮದುವೆ ಮಾಡ್ಕೊತೀನಿ ಅಂದರೆ ನಂಬಿಕೆ ಅಷ್ಟಲ್ಲ, ನಂಬಿಕೆ ಅಷ್ಟಲ್ಲ ಅಂತ ಹೇಳ್ಬಿಟ್ಟು ಮದುವೆನೇ ಮಾಡಲಿಲ್ಲ ನನಗೂ ನಿನಗೂ. ಇವಳು ಯಾವಳನ್ನ ಕರ್ಕೊಂಬಿಟ್ಟು ಮೂದೇವಿನ ಕಟ್ಬಿಟ್ರು. ಈ ಮೂದೇವಿ ಜೊತೆ ಎಣ್ಗದೈತೆ ನೋಡು. ಯಪ್ಪ ಸಾಕಾಗೋಗ್ಬಿಡ್ತು. ಸದ್ಯ ನನ್ನ ಅದೃಷ್ಟನೋ ದೇವ್ರು ಅತ್ತಾಗ ವರ ಕೊಡ್ತಾನೆ ಆ ಕಾಣೆ. ಸದ್ಯ ಹೆಂಗೋನು ಮನೆ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಲು. ನಿಜನೇ ಹೇಳ್ತಾ ಇದ್ದೀನಿ. ಇನ್ನೊಂದ್ಸಲ ನಿಮ್ಮ ಮನೆಗೆ ಎಡ್ಗ ಲೆಚ್ಚೆನೂ ಇಕ್ಕಲ್ಲ. ನಿಮ್ಮ ಮನೆಗೆ ನಾನು ಬರೋದು ಇಲ್ಲ. ನೀನು ಸಾಕು, ನಿನ್ನ ಸಹವಾಸನವೇ ಸಾಕು. ದೊಡ್ಡ ನಮಸ್ಕಾರ. ಥೂ ಅಂತ ಹೇಳ್ಬಿಟ್ಟು ಒಂದೇ ಸಲ ಹೊಂಟೋಗ್ಬಿಟ್ಲು. ಅಯ್ಯೋ ಇವನ ಇನ್ನೂ ಆ ಎಂಡ್ರು ಹೋಗ್ಬಿಟ್ಟು ಇನ್ನೂ 2-3 ದಿನ ಆಗಿಲ್ಲ. ಆಗ್ಲೇ ಲವ್ವರ್ ಜೊತೆ ಲವ್ ಡಬ್ಬಿ ಶುರು ಮಾಡ್ಕೊಂಬಿಟ್ಟವನಲ್ಲ ಕಾಳ್ ನನ್ನ ಮಗ. ಆ ಇವ್ನ ಯಾ ಸೀಮೆ ಬಾವ. ನನ್ನ ಗಂಡನು ಹಿಂಗೆ ಮಾಡ್ತಾನ, ನೀನಾರ ಹೋಗ್ಬಿಟ್ರೆ ನನ್ನ ಗಂಡನು ಹಿಂಗೆ ಮಾಡ್ತಾನೆ ಅನ್ನಿಸ್ತದೆ. ಅವನಜ್ಜಿ ನಾನೇ ಅವನನ್ನ ಬೇಕಾದ್ರೆ ಓಡಿಸ್ಬಿಡ್ತೀನಿ. ನಾನಂತೂ ಮನೆ ಬಿಟ್ಬಿಟ್ಟು ಹೋಗಕ್ಕಿಲ್ಲ ಕಣಪ್ಪ. ಮೀಟ್ ಮಾಡ್ತೀಯಾ? ಎಲ್ಲಿ ಮೀಟ್ ಮಾಡ್ತೀಯಾ? ಹೌದಾ? ಸಿಟಿಗೆ ಬರಲಾ? ಆದಷ್ಟು ಬೇಗ ಬರ್ತೀನಿ. ಏ ಇವಳಿಗೊಂದು ಸರಿಯಾಗಿ ಬುಟ್ಟೆ ನೋಡು. ಒಂಟೆ ಹೋಗ್ಬಿಟ್ಲು ಸುಮ್ಮನೆನೇ. ಹ್ಞೂ. ನಿನಗೆ ಮದುವೆಗೆ ಹುಡುಗನ ಹುಡುಕ್ತಾವ್ರ. ನೀನೇನಾರ ಮದುವೆ ಮಾಡ್ಕೊಬಿಟ್ರೆ ನನಗಂತೂ ಹಾರ್ಟ್ ಬ್ರೇಕ್ ಆದಂಗೆ ಹೋಗ್ಬಿಡುತ್ತೆ. ಮಾಡ್ಕೋಬೇಡ. ಹಾಂ ಹಾಂ ಹಾಂ, ಪ್ಲೀಸ್. ನಾನು ಏನಾರ ಮಾಡ್ತೀನಿರು. ಇವಳು ಸವಾಸನೇ ಬೇಡ ನನಗಂತೂ. ನಮ್ಮ ಅಮ್ಮಂಗೆ ಎಷ್ಟೋ ಹೇಳಿದೆ, ಬೇಡಮ್ಮ ಬೇಡಮ್ಮ, ಈ ಇವಳು ನನ್ನ ಮದುವೆ ಮಾಡ್ಕೊಳ್ಳಲ್ಲ. ಒಂದು ಚೂರು ಸ್ಟೈಲಿಶ್ ಇಲ್ಲ ಗೊತ್ತಾ? ನಿನ್ನ ಥರ ಅಂತೂ ಇಲ್ಲವೇ ಇಲ್ಲ ಬಿಡು. ಒಂಥರ ಹಳ್ಳಿ ಗುಗ್ಗು ಥರ ಬೆಳಗ್ಗೆಯಿಂದ ಸಂಜೆ ತನಕ ಮನೆ ಕೆಲಸ ಮಾಡ್ತಿರ್ತಾಳೆ. ಮನೆ ಕೆಲಸ ಮಾಡಿ 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 ಆಮೇಲೆ ಅದೇನೋ ಅಂತಾರಲ್ಲ, ಇಟ್ಟಾಡ್ಕೊಂಡು ಸುಮ್ಮನೆನೇ ಬಿದ್ದಿರ್ತಾಳೆ. ನಮ್ಮಮ್ಮ ಹೇಳಿದ ಕೆಲಸ ಎಲ್ಲ ಮಾಡ್ತಾಳೆ. ನಮ್ಮ ಅಮ್ಮಂಗೆ ಸೊಸೆನ ಕರ್ಕೊಂಬಿಟ್ಟು ಬಂದವ್ರು ಅಷ್ಟೇನೆ. ನನಗೇನು ಹೆಂಡ್ತಿನ ಕರ್ಕೊಂಡ್ಬಿಟ್ಟು ಬಂದಿಲ್ಲ. ಹೆಂಡ್ತಿ ಅಂದರೆ ಹೆಂಗಿರಬೇಕು? ನಿನ್ನ ಥರ ಇರಬೇಕು. ಹ್ಞೂ. ನನಗಂತೂ ಅಂಥ ಅದೃಷ್ಟ ಇಲ್ಲ ಬಿಡು. ಹ್ಞೂ ಹ್ಞೂ. ಪಾಪ ರಾಧಕ್ಕ. ಅಯ್ಯೋ ಪಾಪ ಅಂತ ಅನ್ನಿಸ್ತದೆ. ಅಲ್ಲ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಎಷ್ಟು ಒಳ್ಳೇದವಕ್ಕ. ನಮ್ಗಿನ ಶಾನೆ ಕೆಲಸ ಮಾಡೋದು ಮನೆಗೆಲ್ಲನೂ ಮುದ್ದಿದ್ದವರಾದ್ರೂ. ಆದರೆ ಗಂಡ ಹಿಂಗೆ ಮೋಸ ಮಾಡ್ಬೋದಾ? ನಮ್ಮ ಅತ್ತೆದ್ರೂ ತಪ್ಪೈತೆ. ಇಷ್ಟ ಇಲ್ದಿರ ಮದುವೆನ ಮತ್ತೆ ಯಾಕೆ ಮಾಡಬೇಕಿತ್ತು? ಇಷ್ಟ ಇಲ್ಲ ಅಂತ ಗೊತ್ತಾಗಿದ ತಕ್ಷಣ ಹಿಂಗೆ ಸುಮ್ಮನೆ ಬಿಟ್ಬಿಟ್ಟು ಇಷ್ಟ ಇಲ್ದಿರ ಮದುವೆ ಮಾಡ್ಬಿಟ್ಟೈತೆ. ಇವಾಗ ಭಾವ ನೋಡಿದ್ರೆ ಹಳೆ ಲವರ್ನ ತಗ್ಲಾಕಣ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಐತೆ. ಏನು ಮಾಡೋದು ಇವಾಗ? ಹ್ಞೂ. ಮೊದಲು ರಾಧಕ್ಕನ್ನ ಮನೆಗೆ ಬಾ ವಾಪಸ್ಸು ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬರಬೇಕು. ಇಲ್ಲ ಅಂತ ಹೇಳಿದ್ರೆ ಈ ನನ್ನ ಮಗ ಅಷ್ಟೇ ತಿರುಬೋಕಿ ಥರ ಹೋಗ್ಬಿಟ್ಟು ಅವಳ ಹಿಂದೆ ಬಿದ್ದುಬಿಟ್ಟು ಒಂದು ಆಟ ಆಡ್ತಾನೆ. ಪದಿ ಛೇ, ಏನೋ ಕೇಳಿಸ್ಕೊಂತ ಇದ್ದೆ ಕಳ್ಳೆ. ನಿನ್ ಪದ್ದಿ ಅಂತ ಬಂದಿದ್ದಕ್ಕೆ ನಮ್ಮ ಭಾವ ಹಂಗೇನೇ ಹೊಂಟೋಗ್ಬಿಟ್ರು. ಹ್ಞೂ. ಛೇ, ಏನೇನೋ ಮಾತಾಡ್ತಾ ಇದ್ರು. ಓ ಏನವ ಅಂತದ್ ಮಾತಾಡ್ತಿದ್ರು. ನಮ್ಮ ಭಾವಂಗೆ ಯಾರೋ ಹಳೆ ಸೆಟಪ್ ಅವ್ರು ಅನ್ನಿಸ್ತದೆ, ಹಳೆ ಲವ್ವರು. ಅದಕ್ಕೆ ನೀ ಹಳೆ ಲವ್ವರ್ ಜೊತೆ ನೀ ಹೋಗಕ್ಕೆ ಪಿಲಾನ್ ಮಾಡಿರೋದು. ಏನ್ ನಿಜ ಹೇಳ್ತಿದ್ದೀಗೇನೆ? ನಾನು ಯಾಕೆ ಸುಳ್ಳು ಹೇಳಿ? ಥು, ಅದೇ ಏನೋ ಮಾತಾಡ್ತಿದ್ದ ಫೋನಾಗೆ. ನೀನು ಬಂದಿದ್ದಕ್ಕೆ ಹಂಗೆ ಮುಂದಕ್ಕೆ ನಡ್ಕೊಂಡು ಹೊಂಟೋಗ್ಬಿಟ್ಟ ನೋಡು. ಕಂತ್ರಿ ನನ್ನ ಮಗ ಕಂತ್ರಿ. ಅದೇನೋ ಕಾಲೇಜಾಗ ಲವ್ ಮಾಡ್ತಿದ್ನಂತೆ. ನಮ್ಮಮ್ಮ ಬಲವಂತವಾಗಿ ಮದುವೆ ಮಾಡ್ಬಿಡ್ತು ಇವಳಿಗೆ. ಹಳ್ಳಿಗ ಮಾರಿ ನಂಗೆ ಇಷ್ಟ ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದ. ನಾನು ಅದನ್ನೇ ಕಿವಿಗೊಟ್ಟು ಕೇಳಿಸ್ಕೊತಾ ಇದ್ದೆ. ನೀನು ಬಂದ್ಬಿಟ್ಟು ಎಲ್ಲ ಹಾಳು ಮಾಡ್ಬಿಟ್ಟೆ. ಹ್ಞೂ. ಬಿಡು ಹೋಗ್ಲಿ. ಏನು ವಿಷಯ ಇಲ್ಲಿ ಗಂಟ ಬಂದಿದ್ದು? ಏನೂ ಇಲ್ಲ, ಸುಮ್ಕೇನಿಯ ಬಂದೆ. ನೆನೆ ಬಂದಿದ್ದಂತೆ ಮಂತಕ್ಕೆ ಹಂಗೆ ಬಂದ್ಬಿಟ್ಟಿದ್ಯಾ ವಾಪಸ್ಸು? ನಾನು ವಾಪಸ್ ಬಂದಿದ್ದಲ್ಲ ಕಣವ. ಅವಳೆಲ್ಲ ಮನೆಯೋಳಿ ನಿಮ್ಮತ್ತೆ ನನ್ನೇನಿಯ ಹೆಂಗ್ ಸಿಕ್ರಂಗೆ ಮಾತಾಡ್ಬಿಟ್ಟು ನನ್ನೇನಿಯ ಮನೆಯಿಂದ ಈಚೆ ಕಡೆಗೆ ಹಾಕಿದ್ಲು ಗೊತ್ತಾ? ಹೌದೇನೆ? ಯವ್ವ ನಿಮ್ಮ ಅತ್ತೆದಾಗಿ ಹೆಣ್ಗ ಕಾಯ್ತದೇನೆ. ಯೋತಿ ಅಂದರೆ ಪ್ರಿಯೋತಿ ಅಂತಳಲ್ಲೇ ಯವ್ವ. ಕೇಳಿಸ್ಕೊಂಡು ನನಗಂತೂ ಸಾಕಾಗೋಗ್ಬಿಟ್ಟೈತೆ. ನನಗಂತೂ ನಿಮ್ಮ ಅಂತಾಕ್ ಬಂದ ಏನು ಸಿಕ್ರದೆ ಮಾತಾಡದ. ನಾನು ಎದ್ನೋ ಬಿದ್ನೋ ಅಂತ ಹೇಳ್ಬಿಟ್ಟು ಎದ್ದು ಬಂದ್ಬಿಟ್ಟೆ ಕಣವ. ನನ್ನೇ ಬೈಕೊಂಡು ಕುಂತವಳೆ. ನನ್ನಿಂದ ನೀನು ಹಾಳಾಗಿ ಹೋಗ್ಬಿಟ್ರದಂತೆ ಅಂತ ಹೇಳ್ಬಿಟ್ಟು ಕಿವಿಯಾರೆ ಕೇಳಿಸ್ಕೊಂಡು ಹೆಂಗಿರ್ಲಿ. ಹ್ಞೂ. ಬಿಡು ಹೋಗ್ಲಿ. ನೀನು ನನ್ನ ಫ್ರೆಂಡಲ್ಲಿ ಅಡ್ಜಸ್ಟ್ ಮಾಡ್ಕೊತೀನಿ. ಲೇ ಜೈ, ಓ ನನಗೆ ಬಟ್ಟೆ ಒಗೆ ಕೆಲ್ಸಕ್ಕೆ ಇಕ್ಬಿಟ್ಟವ್ರು ಕಣ್ಲೆ. ಅಲ್ಲೂ ಬಟ್ಟೆ ಒಗಿತಿದ್ದೆ, ಇಲ್ಲೂ ಬಟ್ಟೆ ಒಗಬೇಕು. ಬೇಜಾರಾಯ್ತದ ಒಬ್ಳೆ ನೀ ಬಟ್ಟೆ ಒಗ್ಯಕ್ಕೆ. ನೋಡಿ ಒಂದು ಹೆಜ್ಜೆ ಹೋಗ್ಬಿಟ್ಟು ಬಟ್ಟೆ ಗಿಟ್ಟೆ ಒಕ್ಕೊಂಬಿಟ್ಟು ಬಂದ್ಬಿಡೋಣ. ಹ್ಞೂ ನಡಿ ನಡಿ, ನಾನು ಮಾತಾಡೋದು ಶಾನೆ ಐತಿ. ಎತ್ಕೊಬಿಟ್ಟು ಬಾ ಬಟ್ಟೆನ. ನನ್ನ ಒಸಿದ್ವು ಕಣ ಮಾತಾಗಿ ಎತ್ಕೊಬಿಟ್ಟು ಬಂದಿದ್ರೆ ಅದಾಗ ಒಗ್ದಾಕ್ಬಿಡ್ಬೋದಾಗಿತ್ತು ಅಂತ ಅನ್ನಿಸ್ತಾ ಐತೆ. ಎತ್ಕೊಂಬಿಟ್ಟು ಬರ್ಬೇಕಿತ್ತು ನಾನು. ಅಲ್ಲ ಕಣೆ, ಈ ವಿಷಯನ ನಿಮ್ಮ ಭಾವನ ವಿಷಯನ ಸುಮ್ಕೆ ಫೋನ್ ಮಾಡಿಬಿಟ್ಟು ನಿಮ್ಮ ಅಕ್ಕ ಹಿಂಗೆ ಹೇಳ್ಬಿಡು.
ರಾಧುಂಗೆ. ಹ್ಞೂ ಹಿಂಗೆ ಮಾಡ್ತಾವನೆ ಬಂದ್ಬಿಡು ಸರ್ನ ಅಂತ ಹೇಳ್ಬಿಟ್ಟು ಬಂದನ ಗೊತ್ತಾಳೇನೋ. ನಿಂಗೆ ಗೊತ್ತಾಗಕ್ಕಿಲ್ಲ ಕಣಮ್ಮಿ, ಇಂಥ ವಿಚಾರ ಎಲ್ಲನೂ ಫೋನಾಗ ಮಾತಾಡಬಾರ್ದು. ಸಂದಕ್ಕಿರಕ್ಕಿಲ್ಲ, ಅಲ್ಲಿ ಹೆಂಗಿರ್ತದೋ ಪರಿಸ್ಥಿತಿ ನಮಗೆ ಗೊತ್ತಿಲ್ಲ, ಸುಮ್ಮನೆ ಮಾತಾಡ್ಬಿಡೋದು. ಆದರೆ ಏನೇ ಹೇಳು, ಈ ಪ್ರೇಮಿಗಿನ್ನೂ ಅವಳು ಎಷ್ಟೊಂದು ವಾಸಿ ಕಣೆ, ಭಾಳ ಒಳ್ಳೆಳು. ಆ ಪ್ರೇಮಿನೇ ಸರಿ ಇಲ್ಲ, ಕಿತ್ತೋದಳ ಪ್ರೇಮಿ. ಆದರೆ ಇವಳು ಎಷ್ಟೋ ಒಳ್ಳೆಳು ಗೊತ್ತಾ ನಿಂಗೆ, ಭಾಳ ಅಂದರೆ ಭಾಳ ಒಳ್ಳೆಳು ಅವಳಂತೂ. ಆದರೆ ನನಗೆ ಒಂದೊಂದು ಕಿತ್ತು ಅನ್ನಿಸ್ತದೆ ನನಗೇನೇ. ಪಾಪ ರಾಧುನ್ ಬದಲು ಮನೆಗಳೆಲ್ಲ ಕಿತ್ತೋಗಿರೋ ಪ್ರೇಮಿ ಇವಳನ್ನ ಹೋಗ್ಬೇಕಿತ್ತು ಅಂತ ಹೇಳ್ಬಿಟ್ಟು. ನಾನು ಅಡುಗೆ ಕೆಲಸ ಮಾಡ್ತೀನಿ ಅಂದರೆ ಬೇಕಾಗಿಲ್ಲ ನಾನೇ ಮಾಡ್ತೀನಿ ಅಂತ ಹೋಗವಳೆ, ಕಿತ್ತೋದ್ದರಿರೋದವಳು. ಸರಿ ಸರಿ ಬಾ, ಎಷ್ಟೊತ್ತು ಮಾತಾಡ್ಕೊಂಡು ನಿಂತ್ಕೊಂಡ್ರು ಟೇಮು ಹೋಯ್ತಾ ಇರ್ತದೆ ಅನ್ಬೋತದ. ಎತ್ಕೊಂಬಿಟ್ಟು ಬರ್ತೀನಿ ಇರು ಬಟ್ಟೆಗಳನ್ನ, ಹೋಗೋಣ. ನಿಮ್ಮ ಅತ್ತೆದಾಗ ಮಾತ್ರ ಹೇಳ್ಬೇಡ ತಾಯಿ, ನಾನು ನಿನ್ನ ನಾಳೆ ಮಾಡ್ತಿದ್ದೀನಿ ಅಂತ ಬಾಯ್ ಬಾಯ್ ಬಡ್ಕತ್ತಳ ಲಬೋ ಲಬೋ ಅಂತ. ಯವ್ವ ನಾನೇನು ಹೇಳಕ್ಕಿಲ್ಲ ಬಾರೆ. ಒಂದು ನಿಮಿಷ ಹೋಗ್ಬಿಟ್ಟು ನಮ್ಮ ಭಾವ ಏನು ಮಾತಾಡ್ತಾ ಇದ್ದ ಓಸಿ ಕಿವಿಗೊಟ್ಬಿಟ್ಟು ಕೇಳಿಸ್ಕೊಂಬಿಟ್ಟು ಹೋಗು. ಆ ಮರದ ಹತ್ರ ನಿಂತ್ಕ ನೀನು. ನಾನು ಹೋದ್ರೆ ಡೌಟ್ ಬಂದ್ಬಿಡ್ತದೆ, ತಿರುಗ್ಬಿಟ್ಟು ನೋಡಿದ್ರೆ. ನೀನು ಹೋದ್ರೆ ಅಯ್ಯೋ ಗಿಡ ಸಂದಾಕೈತೆ ಅಂತ ಹೇಳ್ಬಿಟ್ಟು ಓಸಿ ಮ್ಯಾನೇಜ್ ಮಾಡ್ತೀಯ. ಹೋಗು ಹೋಗು, ಕೇಳಿಸ್ಕೊಂಬಿಟ್ಟು ಹೋಗು. ಇರು ಬಂದೆ. ಏನು ಮಾತಾಡ್ತಾವನೆ ಯಪ್ಪ ಯಪ್ಪ ಯಪ್ಪ, ಈ ಸೊತ್ತು ಲವರ್ ಜೊತೆ ಮಾತಾಡೋ ಅವಶ್ಯಕತೆ ಏನೈತೆ? ಮದುವೆ ಆದಮೇಲೆ ಈ ಲವ್ ಪವು ಎಲ್ಲ ಯಾಕವ ಬೇಕು? ಹಾಂ ಈ ಗಂಡಸ್ರುನೇ ನಂಬಾರ್ದು ಶಾನೆ. ಈ ಬೊಡೆತದವು ಸರಿ ಇರೋಕ್ಕಿಲ್ಲ, ಒಂದೊಂದ್ಕಿಂತ ಒಂದೊಂಥರ ಆಡ್ತವೆ. ಏನೋ ಮೀಟ್ ಮಾಡೋದೇನೋ ಮಾತಾಡ್ತಿದ್ದಂಗೆ ಅವನೇ. ಬೇಬಿ ಆಮೇಲೆ ಫೋನ್ ಮಾಡ್ತೀನಿ. ಇಲ್ಲಿ ಯಾರೋ ಒಬ್ಳು ನನ್ನೇ ಹಿಂಗೆ ನೋಡ್ಕೊಂಡು ನಿಂತವಳು ತಿಂದಾಕೊಳ್ಳಂಗೇನೆ. ಸುಮ್ಮನೆ ನನಗೆ ದೃಷ್ಟಿ ಆಗ್ತೈತೇನೋ ಅಂತ ಬೇಜಾರಾಗ್ತೈತೆ. ನಿನಗೆ ನಾನು ಆಮೇಲೆ ಫೋನ್ ಮಾಡ್ತೀನಿ. ಇವನೇನು ತ್ರಿಪುರ ಸುಂದ್ರ, ಇವನೇ ನೋಡ್ಕೊಂಡು ನಿಂತ್ಕೊಳ್ಳೋಕ್ಕೆ. ನೀನು ಹಂಗೆ ಅನ್ಕೊಬಿಟ್ಟವನ? ಕಳ್ಳನ ಮಗ. ನಾನೇನು ಅನ್ಕೊಂಡ್ರೆ ಇವನೇನು ಅನ್ಕೊಂಡ್ರದು ನೋಡು, ಕಾಳ್ಬಡ್ಡಿ ನನ್ನ ಮಗ. ಇವನು ನೋಡಕ್ಕೆ ನನಗೇನು ಬಂದೈತೆ? ಈ ಪದ್ದಿಗೆ ಮೊದಲು ಬುದ್ಧಿ ಇಲ್ಲ, ನನಗೆ ಕಳಿಸಿಲ್ಲ ನೋಡು ಅಂತ ಹೇಳ್ಬಿಟ್ಟು. ಲೇ ಪದ್ದಿ, ಬಟ್ಟೆ ತಗೊಂಡು ಸರ್ನ ಬಾರೆ. ಇವಳೊಬ್ಳು ಎಲ್ಲೋದ್ಲು.